ಅದು ಕಲ್ಪನೆ ಮಾಡ್ಕೊಳ್ಳೋಕೆ ಸಹಿತ ಸಾಧ್ಯ ಇಲ್ಲ. ಯಾಕೆ ಚೀನಾ ಸಣ್ಣ ದೇಶ ಅಲ್ಲ, ಹೆಚ್ಚು ಕಡಿಮೆ ನಮ್ಮಲ್ಲಿ ಇದ್ದಷ್ಟು ಜನಸಂಖ್ಯೆ ಅದು ನಮಗಿಂತ ಹೆಚ್ಚಿಗಿರ್ಬೋದು, ಇಲ್ಲಂತಲ್ಲ. ವಿಸ್ತಾರವಾದ ದೇಶ, ಅದಕ್ಕೆ ಇಡೀ ಆ ದೇಶಕ್ಕೆ ಸಪ್ಲೈ ಮಾಡೋದು. ಅಷ್ಟಾದ್ರೆ ಇನ್ನೂರು ದೇಶಗಳು ಸಹ ಸಪ್ಲೈ ಇದೆ ಕರ್ಗಿಂದ ಬರೋದ್ರಿಂದಾಗೆ ಇವತ್ತು ಕರ್ಗ್ ಗೆಲ್ಲು ಕನಸ ಟ್ರಂಪು ಕಾಣ್ತಾ ಇದ್ದಾರೆ, ಕ್ಷೀಣು ಕಾಣ್ತಾ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲೇ ಇಡೀ ವಿಶ್ವ ಇಲ್ಲಿ ನಲಿಗೆ ಹೋಗ್ತದನ ಈ ಸಂಪತ್ಸರವಾಗಿ. ಕಪ್ಪು ಬಂಗಾರ ಅಂತಿರೋ, ಕಪ್ಪು ಪ್ಲಾಟಿನಮ್ ಅಂತಿರೋ, ಏನಂತೀರಿ ಇವತ್ತು ಇಡೀ ವಿಶ್ವನ ಇವತ್ತು ಎದುರು ಮೇಲೆ ಈ ಎನರ್ಜಿ ಮೇಲೆ ಬಂದು ನಿಂತುಬಿಟ್ಟದು. ಇಲ್ಲಿ ಗ್ಯಾಸ ಮತ್ತು ಪೆಟ್ರೋಲ್, ಡೀಸೆಲ್. ಹೀಗಾಗಿ ಈಗ ನಾವು ಹೇಳ್ಬೇಕಾಗಿದ್ದಿಷ್ಟ ಏನಪ್ಪ ಅಂತಂದ್ರೆ, ಯುದ್ಧ ಆಗದೆ ಇದ್ದರೆ ಒಳ್ಳೆಯದು, ಜಗತ್ತು ಉಳಿತದೆ. ಇಲ್ಲಾಂದ್ರೆ ಟ್ರಂಪ ಮತ್ತು ಕ್ಷಿಗಳ ಮಧ್ಯದಲ್ಲೇ ಇಡೀ ವಿಶ್ವನಾಶ ಹೋಗೋದು ಅಷ್ಟು ನಿಶ್ಚಿತ. ಜೊತೆಗೆ ಇರಾನು ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕ ತನ್ನ ಒಂದು ಸಂಸ್ಕೃತಿ, ಒಂದು ಪರಂಪರೆ, ಒಂದು ನಾಗರಿಕತೆ ಕಳ್ಕೊಂಡು ಹೋದರೂ ಯಾವುದೇ ಭಿನ್ನ ಮಾತ್ರ ಇಲ್ಲ. ಇದು 3ನೇ ವಿಶ್ವಯುದ್ಧಕ್ಕೆ ದಾರಿ ಆಗ್ತದನ. ನೋಡೋಣ ಏನಾಗ್ತದೆ, ಇನ್ನೂ ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಮಾತುಕತೆ ಮೂಲಕ ಮುಗಿಲಿ ಅನ್ನೋದು ಎಲ್ಲರ ಭಯಕ್ಕೆ ಮುಗಿಬೇಕದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ರಾಮಿ ಸತ್ಯದ ಕೈಗಳಲ್ಲಿ ವಂದನೆಗಳು.